ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಸ್ತಾಪ ಮಂಡಲ್ ಕಮಿಷನ್ ಪ್ರಸ್ತಾಪ ಬಂದಾಗ ರಾಜೀವ್ ಗಾಂಧಿ ಅವರು ನವಭಾರತ್ ಟೈಮ್ಸ್ ಅನ್ನುವಂತ ಒಂದು ನ್ಯೂಸ್ ಪೇಪರಿಗೆ ಇಂಟರ್ವ್ಯೂ ಕೊಡ್ತಾ ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ, ಇದೇ ಪದ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ ಪ್ರೋತ್ಸಾಹ ಕೊಡೋದಿಕ್ಕಾಗೋದಿಲ್ಲ ಅನ್ನುವಂತ ಮಾತನ್ನ ರಾಜೀವ್ ಗಾಂಧಿ ಅವರು ಈ ದೇಶದ ಒಬಿಸಿ ವರ್ಗಕ್ಕೆ, SC/ST ವರ್ಗಕ್ಕೆ ಅನ್ಯಾಯ ಮಾಡಿ, ಅಪಮಾನ ಮಾಡಿ ಮಾತನಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ. ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನೀಟ್ ಪರೀಕ್ಷೆಗಳಲ್ಲಿ 27% ರಿಸರ್ವೇಶನ್ ಒಬಿಸಿಗಳಿಗೆ ಕೊಟ್ಟಿರಲಿಲ್ಲ. ಈ ಎಲ್ಲಾ ಸತ್ಯ ಒಂದ್ ಕಡೆ ಇದ್ರೂ ಕೂಡ ಭಾರತದ ಒಳಗಡೆ ಬಂದಾಗ ರಿಸರ್ವೇಶನ್ ಪರವಾಗಿ ಜಾತಿ ಸೆನ್ಸಸ್ ಮಾಡಿ ಎನ್ನುವಂತ ಭಾಷಣಗಳನ್ನು ಮಾಡಿ ಅಮೆರಿಕಕ್ಕೆ ಹೋಗಿದ ತಕ್ಷಣನೇ ನಾವು ರಿಸರ್ವೇಶನ್ ತೆಗೆದಾಕ್ತೀವಿ ಅಂತ ಮಾತನಾಡುವಂತ ರಾಹುಲ್ ಗಾಂಧಿ ಆಷಾಢಭೂತಿತನವನ್ನ, ಹಿಪಾಕ್ರಸಿಯನ್ನ ಇವತ್ತು ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಭೇಟಿ ಮಾಡಿರುವಂತಹ ವ್ಯಕ್ತಿಗಳು, ಅವರ ಚಾರಿತ್ರ, ಅವರ ಬ್ಯಾಕ್ ಗ್ರೌಂಡ್ ನೀವು ಕೇಳಿದ್ರು ಕೂಡ ಬಹಳ ಆಶ್ಚರ್ಯ ಪಟ್ಬಿಡ್ತೀರಾ. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಇಲ್ಹನ್ ಓಮರ್ ಅನ್ನುವಂಥ ಅಮೆರಿಕ ದೇಶದ ಒಬ್ರು ಕಾಂಗ್ರೆಸ್ ವುಮನ್ ಅನ್ನ, ಅಂದ್ರೆ ಅಲ್ಲಿನ ಸಂಸತ್ ಸದಸ್ಯರನ್ನ ಭೇಟಿ ಮಾಡಿದ್ರು. ಈ ಇಲ್ಹನ್ ಓಮರ್, ಶಿ ಇಸ್ ಅ ನೋನ್ ಆಂಟಿ ಇಂಡಿಯಾ ಆಕ್ಟಿವಿಸ್ಟ್. ಭಾರತದ ವಿರುದ್ಧ ಅಮೆರಿಕದ ಸಂಸತ್ನಲ್ಲಿ, ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಧ್ವನಿ ಎತ್ತಿರುವಂತಹ ವ್ಯಕ್ತಿ. ಭಾರತ ಜಮ್ಮು ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವಯಲೇಷನ್ ಮಾಡಿದೆ ಎನ್ನುವಂತ ಪ್ರಸ್ತಾಪವನ್ನ ಭಾರತದ ವಿರುದ್ಧವಾಗಿ ಅಮೆರಿಕದ ಸಂಸತ್ನಲ್ಲಿ ಹಾಕಿದ್ದು ಇದೇ ಇಲ್ಹನ್ ಓಮರ್. ಇವ್ರ ಜೊತೆಗೆ ಏನ್ ಸಂಬಂಧ? ಯಾಕೆ ಅವ್ರನ್ನ ಭೇಟಿ ಮಾಡಬೇಕು? ಭಾರತೀಯ ಪ್ರಜೆಗಳಿಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಗ್ರೀನ್ ಕಾರ್ಡ್ ಕೊಡಬೇಕು, ಸಿಟಿಸನ್ಶಿಪ್ ಕೊಡಬೇಕು ಅನ್ನುವಂತ ಇದ್ದಂತ ಪ್ರಪೋಸಲ್ ಅನ್ನ ಅಮೆರಿಕದ ಕಾಂಗ್ರೆಸ್ನಲ್ಲಿ ವಿರೋಧ ಮಾಡಿದ್ದು ಇದೇ ಇಲ್ಹನ್ ಓಮರ್. ಈ ಇಲ್ಹನ್ ಓಮರ್ನ ಅಮೆರಿಕದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ರಾಹುಲ್ ಗಾಂಧಿ ಹೇಳದಂತ ಮಾತುಗಳಿಗೆ, ರಾಹುಲ್ ಗಾಂಧಿಯ ವಿಚಾರಗಳಿಗೆ ಇಲ್ಹನ್ ಓಮರ್ ಸರಿ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿ ಸಮ್ಮತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಒಬ್ಬ ವಿರೋಧ ಪಕ್ಷದ ನಾಯಕನ ನಡವಳಿಕೆ ಇದಕ್ಕಿಂತ ಅಸಹ್ಯ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಐ ಕೆಪ್ಟ್ ಸೇಯಿಂಗ್ ಇಂಡಿಯಾಸ್ ಎನಿಮೀಸ್ ಆರ್ ಟುಡೇ ರಾಹುಲ್ ಗಾಂಧೀಸ್ ಫ್ರೆಂಡ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.